ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ ಸರ್ ಸಚಿವ ಸಂಪುಟ ಇನ್ನೂ ಇಲಾಖೆಗಳಿಗೆ ಸಚಿವರಂತ ಯಾರೂ ಕೂತ್ಕೊಂಡಿಲ್ಲ. ರಾಜ್ಯದ ಆಡಳಿತ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ನೋಡಿದ್ದೀವಿ, ಮುಂಚೆಯಿಂದನೂ ಕಾಂಗ್ರೆಸ್ನ ನೋಡಿದ್ದೀವಿ. ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು. ಸೊ ದುರಾಡಳಿತ ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ಆಡಳಿತ ಅಂತೂ ಮಾಡೋದ್ರಲ್ಲಿ ಇವರು ಸಂಪೂರ್ಣ ವಿಫಲರಾಗುವಂಥವ್ರು. ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರನ ಸಮರ್ಥಿಸ್ಕೊಳ್ಳುವಂಥವ್ರು, ತುಷ್ಟೀಕರಣ ರಾಜಕಾರಣವನ್ನು ಮಾಡುವಂಥವ್ರು, ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗುವಂಥದ್ದು. ಇದೆಲ್ಲ ಕಾಂಗ್ರೆಸ್ಸಿನ ಏನು ವಿಶಿಷ್ಟತೆಗಳು. ಹಾಗಾಗಿ ಈಗಿನ ಹೊಸದಾಗಿ ಬಂದಿರುವಂಥ ಈ ಸರ್ಕಾರದಲ್ಲಿ ಏನನ್ನು ಬಯಸಕ್ಕಾಗತ್ತೆ ನೀವು? ಇದು ಇನ್ನೂ ಮುಂದುವರೆದ ಭಾಗವಾಗಿ ಮುಂದುವರಿಯುವಂಥದ್ದಾಗುತ್ತೆ. ವಾರ 15ಕ್ಕೆ ನಮಗೆ ಸಬ್ಜೆಕ್ಟ್ಗಳು ಸಿಗ್ತಾನೆ ಇದ್ದೇವೆ ಸರ್. ವಿಶೇಷವಾಗಿ ನಾನು ಬಿಡದಿ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಅಲ್ಲಿ ಫಲವತ್ತಾದ ಭೂಮಿ ಇದೆ, ಒಂದಷ್ಟು ಜನ ಕೊಡ್ತೀವಿ ಅಂತಾರೆ, ಒಂದಷ್ಟು ಜನ ಕೊಡಲ್ಲ ಅಂತಾರೆ. ಅಷ್ಟೇ ಚರ್ಚೆ ಆಗಬೇಕು, ರೈತರ ಜೊತೆ ಸರ್ಕಾರ ಮಾತಾಡಬೇಕು. ಬಟ್ ಇದು ಹೆಂಗಾಗಿದೆ ಅಂದರೆ DK ವರ್ಸಸ್ HDK, ಇಲ್ಲ JDS ವರ್ಸಸ್ ಕಾಂಗ್ರೆಸ್, ಈ ಥರ ಕಾಣಿಸ್ತಿದೆ. ನಂಗೆ BJP ಎಲ್ಲೂ ಕಾಣಿಸ್ಲಿಲ್ಲ ಸರ್. ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಪ್ರಥಮವಾಗಿ ಈ ಹೋರಾಟ ಕೈಗೆತ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ರೈತರಲ್ಲಿ ಧ್ವನಿಯನ್ನು ಎತ್ತಿದ ತಕ್ಷಣವೇ ನಾವಲ್ಲಿ ಆ ಸ್ಥಳಕ್ಕೆ ಧಮಿಸಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ, ನಮ್ಗೆ ಮೊದಲನೇದಾಗಿ ಅವ್ರ ಮೊದಲನೇ ಬೇಡಿಕೆ ಇಟ್ಟಿದ್ದಂಥದ್ದು ನಮಗೆ ಫೇರ್ ಕಾಂಪೆನ್ಸೇಷನ್ ಆ್ಯಕ್ಟನ್ನು ಅನುಷ್ಠಾನ ಆಗಬೇಕು ಅಂತ ಕೇಳಿದ್ದು. ಫೇರ್ ಕಾಂಪೆನ್ಸೇಷನ್ ಆ್ಯಕ್ಟನ್ನು ಈಗ ಫೇರ್ ಕಾಂಪೆನ್ಸೇಷನ್ ಆ್ಯಕ್ಟನ್ನು ಅಲ್ಲಿ ಅನುಷ್ಠಾನ ಮಾಡ್ತೀವಿ, ಆ ಪ್ರಕಾರವಾಗಿ ನಮ್ಮ ಪರಿಹಾರ ಕೊಡ್ತೀನಿ ಅಂತ ಸರ್ಕಾರ ಹೇಳಿರಲಿಲ್ಲ. ರಿಹ್ಯಾಬಿಲಿಟೇಷನ್ ಮಾಡ್ತೀನಿ, ಲೈವ್ಲಿಹುಡ್ ಕೊಡ್ತೀನಿ, ಲೈವ್ಲಿಹುಡ್ಡು, ರಿಹ್ಯಾಬಿಲಿಟೇಷನು, ಈ ರೀತಿ ಫೇರ್ ಕಾಂಪೆನ್ಸೇಷನ್ ಆ್ಯಕ್ಟನ್ನು ಅನುಷ್ಠಾನ ಎಲ್ಲೂ ಮಾಡಿರಲಿಲ್ಲ. ಸೊ ಅದನ್ನು ಮಾಡಬೇಕು ಅಂತ ಅಲ್ಲಿ ಕೇಳ್ತಾ ಇದ್ರು. ನಾವು ಖಂಡಿತ ಆ ವಿಚಾರವನ್ನು ಕೈಗೆತ್ಕೊಂಡು ಅದನ್ನು ಮಾತಾಡೋಂಥದ್ದು. ಮತ್ತು ವೆಟ್ಲ್ಯಾಂಡ್ಸನ್ನು ಯಾವುದೇ ಕಾರಣದಲ್ಲೂ ವೆಟ್ಲ್ಯಾಂಡನ್ನು ಯಾವುದೇ ಅಭಿವೃದ್ಧಿಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಇಷ್ಟು ಸ್ಪಷ್ಟವಾಗಿ ಮಾತಾಡುವಂಥ ಕೆಲಸಗಳನ್ನು ನಾವು ಮಾಡಿದೋ. ಆ ಪ್ರಕಾರವಾಗಿ ಇವರು ಫೇರ್ ಕಾಂಪೆನ್ಸೇಷನ್ ಆ್ಯಕ್ಟನ್ನು ತರುವಂಥದ್ದನ್ನ ಜಾರಿಗೆ ತಂದರು. ಲೈವ್ಲಿಹುಡ್ ಕರ್ನಾಟಕದಲ್ಲಿ ಪ್ರಾಬ್ಲಿ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಒಂದು ಪರಿಹಾರದಲ್ಲಾಗಲಿ, ರಿಹ್ಯಾಬಿಲಿಟೇಷನಲ್ಲಾಗಲಿ ಅಥವಾ ಲೈವ್ಲಿಹುಡ್ ಕೊಡೋದ್ರಲ್ಲಿ ಪ್ರಥಮ ಬಾರಿ ಈ ಸರ್ಕಾರಗಳು ಏರ್ಪೋರ್ಟಲ್ಲೆಲ್ಲ ಮಾಡಿದ್ರು ನೋಡಿದ್ದೀರಾ. ಲೈವ್ಲಿಹುಡ್ ಕೊಡಲಿಲ್ಲ, ರಿಹ್ಯಾಬಿಲಿಟೇಷನ್ ಕೊಡಲಿಲ್ಲ, ಫೇರ್ ಕಾಂಪೆನ್ಸೇಷನ್ ಆ್ಯಕ್ಟ್ ಇಂಥ ಬೇರೆ ಕಡೆ ಎಲ್ಲೂ ಕೊಡಲಿಲ್ಲ. ಆದರೆ ಇಲ್ಲಿ ಇವತ್ತು ಕೊಡೋಂಥ ಪ್ರಯತ್ನ ಆಗಿದೆ. ಆದರೆ ಇಲ್ಲಿ ಫಲವತ್ತಾಗಿರೋ ಜಾಗ ಇವತ್ತು ರೈತರಿಗೆ ಮೊದಲೇ ಏನಾಗ್ಬಿಟ್ಟಿದೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ, ಈಗ ಫೈನಲ್ ನೋಟಿಫಿಕೇಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಪರಿಸರ ಕಾಪಾಡ್ಕೊಳ್ಳಿಕ್ಕೆ ಅಸ್ತ್ರ ಏನು ಅಂದರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಬೇಸಿಸ್ ಮೇಲೆ ಇದನ್ನ ತಡಿಬೇಕು. ಕರೆಕ್ಟ್. ಇವತ್ತು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟು ಮತ್ತು ಅಲ್ಲಿರೋಂಥ ರೈತರು, ನೀವು ದುಡ್ಡು ಕೊಡ್ತೀರಾ, ನಾವು ಹೆಂಗೆ ಬದುಕು ಕಟ್ಕೊಳ್ಳೋಣ, ನೀವೇನೋ ದುಡ್ಡು ಕೊಟ್ಬಿಡ್ತೀರಾ, ಈ ದುಡ್ಡನ್ನು ಬಳಕೆ ಮಾಡ್ಕೊಂಡು ನಾನು ಈಗೇನೋ ಯಾವುದೋ ವ್ಯವಸಾಯ ಮಾಡ್ತಿದ್ದೀನಿ, ವ್ಯವಸಾಯನೇ ಮಾಡಬೇಕೇ ಹೊರತು ನಾನು ಬೇರೆ ಏನು ಮಾಡ್ಲಿಕ್ಕೆ ಬರಲ್ಲ. ಅಥವಾ ಹಸುಕರನ್ನು ಸಾಕೊಂಡಿದ್ದೆ, ಹಾಲು ಉತ್ಪಾದನೆ ಮಾಡ್ತಿದ್ದೆ, ಹೈನುಗಾರಿಕೆ ಮಾಡ್ತಿದ್ದೆ, ಈಗ ಬೇರೆ ವೃತ್ತಿ ಮಾಡಿದ್ರೆ ನೀವು ಎಲ್ಲಿಂದ ಮಾಡೋಣ? ಏಕಾಏಕಿ ಹಿಂಗಾದ್ರೆ ಪರಿಸ್ಥಿತಿ ನಮ್ಮ ಕತೆ ಏನಾಗ್ಬೋದು? ಸೂಕ್ತವಾಗಿ ಪ್ರತಿಯೊಬ್ಬರಿಗೂ ಇದು ರಿಹ್ಯಾಬಿಲಿಟೇಷನ್ ಆಗುವಂಥದ್ದು, ಒಂದು ಜವಾಬ್ದಾರಿಯುತವಾಗಿ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು, ಮಾತುಕತೆ ಮಾಡುವಂಥದ್ದು, ಸಮಾಲೋಚನೆಗಳು ಮಾಡುವಂಥದ್ದು. ಅಲ್ಲೆಲ್ಲ ಒಂದು ಕಡೆ ಎಂಗೇಜ್ಮೆಂಟೇ ಇಲ್ಲ. ಇದು ಎಂಗೇಜ್ಮೆಂಟು ಕೆಳ ಮಟ್ಟದಲ್ಲಿ ಎಂಗೇಜ್ಮೆಂಟ್ ಆಗೋದು, ವಿಶ್ವಾಸಕ್ಕೆ ತೊಗೊಳ್ಳೋವಂಥ ಇದು ಯಾವುದೂ ಇಲ್ಲ. ಇದೊಂಥರ ದಬ್ಬಾಳಿಕೆ ಮಾಡುವಂಥದ್ದು. ನಾವು ನೋಡೋದ್ರಲ್ಲಿ ದಬ್ಬಾಳಿಕೆ ಮಾಡುವಂಥದ್ದು ಕಾಣ್ತಿದೆ. ಹಾಗಾಗಿ ಇವತ್ತು ರೈತರನ್ನ ಭಾಳ ಹಗುರವಾಗಿ ತೊಗೊಳೋಕೆ ಹೋಗ್ತಿರೋಂಥದ್ದು ತಪ್ಪು. ಅಭಿವೃದ್ಧಿನೂ ಆಗಬೇಕು, ಆದ್ರೆ ಅದೇ ಸಂದರ್ಭದಲ್ಲಿ ಇವ್ರು ಹಿತ ಕಾಪಾಡುವಂಥದ್ದು ಆಗಬೇಕು. ಇವತ್ತು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರ ಹಿತ ಕಾಪಾಡ್ದೇನೂ ಕೂತ್ಕೊಳ್ಳೋಕ್ಕೂ ತಪ್ಪಾಗುತ್ತೆ. ಸೊ ಇದನ್ನು ಜವಾಬ್ದಾರಿಯುತವಾಗಿ ಸರ್ಕಾರ, ಜನಪರವಾಗಿರೋಂಥ ಸರ್ಕಾರಗಳು ಜನಪರವಾಗಿ ಆಡಳಿತ ಕೊಡಬೇಕು. ಇದೇನೋ ಒಂಥರ ಆ ಮನಸ್ಥಿತಿ ಇಲ್ಲಿ ಕಾಣ್ತಿಲ್ಲ. ಹಾಗಾಗಿ ಬಹಳ ನೋವಿನಲ್ಲಿದ್ದಾರೆ ಜನ. ಹೇಳಬೇಕು ಅಂದರೆ ರೈತರು ಬಹಳ ನೊಂದಿದ್ದಾರೆ. ಇದು ದೊಡ್ಡ ಹ್ಯೂಜ್ ಸೆಟ್ ಬ್ಯಾಕ್. ಎಸ್, ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅವ್ರ ಜೊತೆ ನಿಲ್ತೀವಿ, ಆ ಸಬ್ಜೆಕ್ಟನ್ನು ತೊಗೊಳ್ತೀವಿ. ರೈಟ್. ಜನ ಮತ್ತು ಹಿತ ಅನ್ನುವಂಥ ಪದಪ್ರಯೋಗ ಮಾಡಿದ್ರಿಂದ ಸರ್, ಪ್ಲಸ್ ಇದ್ದಾಗ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. DK ಶಿವಕುಮಾರ್ ಅವರು ಆ್ಯಕ್ಟಿವ್ ಆಗಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ. ಇನ್ನೊಬ್ಬ ಆ್ಯಕ್ಟಿವ್ ಆಗಿರುವ ಮಿನಿಸ್ಟ್ರ್ ಯಾರು ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು. ಒಂದು 2-3 ದಿವಸದಿಂದ ನೀವು ಕೂಡ ಗಮನಿಸಿರ್ತೀರಿ, ಪಾದಚಾರಿ ಮಾರ್ಗಗಳಲ್ಲಿರುವಂತಹ ಅಂಗಡಿಗಳನ್ನು ಎಲ್ಲ ತೆರವು ಮಾಡ್ತಾ ಇದ್ದಾರೆ. ಯಾವತ್ತೂ ಆಗಬೇಕಾಗಿತ್ತು, ಈಗ ಆಗ್ತಾ ಇದೆ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಆಯಾಮದಲ್ಲಿ ನೋಡೋದಾದರೆ ಬೀದಿ ಬದಿ ವ್ಯಾಪಾರಿಗಳ ಬದುಕೇನಪ್ಪ ಅಂತ ಪರ್ಯಾಯ ವ್ಯವಸ್ಥೆ ಇಲ್ಲ, ಅದ್ರ ಬಗ್ಗೆ ಅಡ್ರೆಸ್ ಮಾಡ್ತಿಲ್ಲ. ಏನು ಮಾಡಬೇಕು ಅವರು? ನೋಡಿ, ಮುಖ್ಯವಾಗಿ ನಗರ ಬೆಳೆದಿದೆ,
ಪಾದಚಾರಿ ಪ್ರಮುಖ ಆದ್ಯತೆ. ಅದು ಮಾಡಿರೋದು ಯಾತಕ್ಕೋಸ್ಕರ ನೋಡಿ, ಸೇಫ್ಟಿ ಆಡಿಟ್ನಲ್ಲಿ ನೋಡಿದಾಗ ಫುಟ್ಪಾತ್ ಇರೋದು ಜನ ಪಾದಚಾರಿಗಳಿಗೆ. ಪಾದಚಾರಿ ಬಿಟ್ಟು ಇನ್ನೆಲ್ಲರೂ ಉಪಯೋಗಿಸ್ಕೊಂಡಿದ್ದಾರೆ. ಅದು ಸಂಪೂರ್ಣ ಸ್ಥಳ ದುರ್ಬಳಕೆ ಆಗಿದೆ. ಈಗ ಎಷ್ಟೋ ಮಾರ್ಕೆಟ್ಗಳು ನಿರ್ಮಾಣ ಆಗಿದೆ. ಇವಾಗ ನಗರದಲ್ಲಿ ಹೇಳಬೇಕು ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆ ಕಾಲದಲ್ಲಿ, ಇವಾಗ ನಮ್ಮ ಮಲ್ಲೇಶ್ವರಂ ಮಾರ್ಕೆಟ್ ಆಗಿತ್ತು, ಓಲ್ಡ್ ಮಾರ್ಕೆಟು, ನ್ಯೂ ಮಾರ್ಕೆಟು, ಈಗ ಯಶವಂತಪುರ ಮಾರ್ಕೆಟು, ಇವೆಲ್ಲ ನಿರ್ಮಾಣ ಆಗಿದೆ. ಯಾರಿಗೋಸ್ಕರ? ಈ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರನೇ ಕೊಡೋಕೆ ಅಂತಾನೆ ಮಾಡಿರೋಂಥದ್ದು. ಇವತ್ತು ನೀವು ಫುಟ್ಪಾತಲ್ಲಿ ನೋಡಿ, ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರೇ ಇಡಬಾರ್ದು ಅಂತ ಆಗಿರೋವಂಥದ್ದಿದೆ. ಯಾವುದೇ ಒಂದು ಟಾಯ್ಲೆಟ್ ಕಟ್ಟಬಾರ್ದು ಅಥವಾ ಮಿಲ್ಕ್ ಕಿಯೋಸ್ಕ್ ಇಡಬಾರ್ದು, ಇನ್ನೊಂದು ಇಡಬಾರ್ದು, ಎಲ್ಲವನ್ನೂ ಪಾದಚಾರಿಗೇನೆ ಇರೋವಂಥದ್ದು. ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಪ್ರತಿದಿನ 50 ಲಕ್ಷ ಜನ ಬಸ್ಸನ್ನು ಬಳಕೆ ಮಾಡ್ತಿದ್ದಾರೆ. ಆಯ್ತಾ? ಒಂದು 15 ಲಕ್ಷ ಮೆಟ್ರೋದಲ್ಲಿ ಬಳಕೆ ಮಾಡ್ತಿದ್ದಾರೆ. ಇವರೆಲ್ಲ ಹೇಗೆ ಬಳಕೆ ಮಾಡಬೇಕು? ಯಾವ ರೀತಿ ಹೋಗ್ಬೇಕು ಹೇಳಿ, ನನಗೂ ಒಂಚೂರು ಗೊತ್ತಾಗಬೇಕು. ಇವತ್ತು ರಸ್ತೆ ವಯಸ್ಸಾಗಿರೋ ವ್ಯಕ್ತಿಗಳು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋರು, ನೀವು ಏನು ಅವ್ರಿಗೇನು ರಕ್ಷಣೆ, ಮಗು ಆಚೆ ಹೋಗಿರೋದು ಸುರಕ್ಷಿತವಾಗಿ ಬರಬೇಕಾ ಅಥವಾ ಒಬ್ಬ ವ್ಯಕ್ತಿ ಸುರಕ್ಷಿತವಾಗಿ ಬರಬೇಕಾ? ನೋಡಿ, ಇವತ್ತು ಇವರು ನಾಮಕಾವಸ್ಥೆಗೆ ಮಾಡ್ತಿದ್ದಾರೋ, ನಿಜಕ್ಕೂ ಮಾಡ್ತಿದ್ದಾರೋ, ಇವ್ರ ಕೈನಲ್ಲಿ ಆಗುತ್ತಾ? ನನಗೇನೋ ವಿಶ್ವಾಸ ಇಲ್ಲ. ನನ್ನ ಕೈನಲ್ಲಿ ಈ ಫುಟ್ಪಾತನ್ನು ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಶಕ್ತಿ ಇವ್ರ ಕೈನಲ್ಲಿ ಇಲ್ಲ ಅನ್ನೋದು ನನಗೆ. ಸಂಪೂರ್ಣ ಅಂದ್ರೆ ನೀವು ಶಿವಾಜಿನಗರ, ಕಾಕ್ಸ್ಟೋನು, ಫ್ರೇಸರ್ ಟೋನ್ ಎಲ್ಲ ಇನ್ಕ್ಲೂಡ್ ಮಾಡ್ತಿದ್ರೆ ಹೆಂಗೆ? ಎಲ್ಲವೂ ಅದಕ್ಕೇನು ಬೇರೆ ಬೇರೆ ಅಂತ ಪ್ರತ್ಯೇಕ ಅಂತಿದ್ಯಾ? ಇವತ್ತು ಒಂದು ವಿಚಾರವನ್ನು ಅಥವಾ ಒಂದು ಇಶ್ಯೂನ ಕೈಗೆತ್ಕೊಂಡಾದ್ಮೇಲೆ ಅದನ್ನು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಬೇಕು. ಸುಮ್ಮನೆ ಏನೋ ಒಂದು ಮಾಡ್ದಂಗೆ ಮಾಡ್ತಿದ್ದಾರೆ. ಯಶಸ್ವಿಯಾಗಿ ಮಾಡಿದ್ರೆ ನಂಗೆ ಭಾಳ ಸಂತೋಷ, ಅಭಿನಂದಿಸ್ತೀನಿ. ಅದ್ರ ಬಗ್ಗೆ ನನ್ನ ಎರಡನೇ ಮಾತಿಲ್ಲ. ಖಂಡಿತ ಪಾದಚಾರಿಗೆ ವಾಕೆಬಲ್ ಫುಟ್ಪಾತ್ ಕೊಡುವಂಥದ್ದು ಎಲ್ಲರ ಕರ್ತವ್ಯ.